ಪ್ರಿಯ ವೀಕ್ಷಕರೇ, ಸುಭಾಷ್ ವಾಯ್ ಚಲವಾದಿ ಇವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಸುದ್ದಿ ಸುರುಳಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ಮರಳು ತೆಗೆಯಲು ಸರ್ಕಾರದಿಂದ ಪರವಾನಗಿ ಪಡೆದ ಪಟ್ಟಾ ಲ್ಯಾಂಡಿನಲ್ಲಿ ಅಕ್ರಮವಾಗಿ ಮರಳು ತೆಗೆಯಲು ಬೋಟುಗಳ ಮೂಲಕ ಮರಳು ಮಾಫಿಯಾ ಎಗ್ಗಿಲ್ಲದೆ ಸಾಗುತ್ತಿದೆ. ವಿಪರ್ಯಾಸ ಏನೆಂದರೆ ಹೊಲ ಗದ್ದೆಗಳಲ್ಲಿ ರೈತರಿಗೆ ಕುಡಿಯಲು ನೀರಿಲ್ಲ. ಅಂಥದರಲ್ಲಿ ನದಿ ದಡದಲ್ಲಿರುವ ಮರಳು ಮಾಫಿಯಾದಿಂದ ಇಲ್ಲಿ ರೈತರ ಹೊಲಗಳಲ್ಲಿ ಇದ್ದ ಬೋರ್ವೆಲ್ ಹಾಗೂ ಬಾವಿಗಳು ಬತ್ತುತ್ತಿವೆ ಎಂದು ರೈತರು ಸುದ್ದಿ ಸುರುಳಿ ನ್ಯೂಸ್ ತಂಡದ ಮುಂದೆ ತಮ್ಮ ಕಷ್ಟವನ್ನು ಹೇಳಿದರು. ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಜಾಣಕೂಡರಂತೆ ಮೂಕ ವಿಸ್ಮಯರಾಗಿದ್ದಾರೆ. ಇವರಿಗೆ ಬೋಟ್ ಮೂಲಕ ಪರವಾನಗಿ ಕೊಟ್ಟವರು ಯಾರು ಅನ್ನೋ ಪ್ರಶ್ನೆ ಜನರದಾಗಿದೆ. ಮರಳು ಅಡ್ಡೆಗಳಲ್ಲಿ ತೂಕದ ಸೇತುವೆ ಅಂತೂ ಇದ್ದೂ ಇಲ್ಲದಂತೆ ಇವೆ. ಬಾಗಲಕೋಟೆ RTO ಅಧಿಕಾರಿಗಳು ಲಾರಿಗಳಲ್ಲಿ ಎಷ್ಟೇ ಭಾರ ಹಾಕಿದರೂ ಕಣ್ಣಿಗೆ ಕಂಡರೂ ಕಾಣದಂತೆ ಕಣ್ಮುಚ್ಚಿ ಕುಳಿತಿರುತ್ತಾರೆ. ಯಾಕಂದರೆ ಇವರಿಗೆ ತಿಂಗಳ ಗಿಂಬಳ ಬರುವುದು ಬರ್ತಾನೇ ಇರುತ್ತದೆ. ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಈ ಅಕ್ರಮ ದಂಧೆಗೆ ಕಡಿವಾಣ ಯಾವಾಗ ಹಾಕುತ್ತಾರೋ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ. ಸರ್ಕಾರದಿಂದ ಸಂಬಳ ಪಡೆಯುತ್ತಿರುವ ಅಧಿಕಾರಿಗಳೇ ಸ್ವಲ್ಪನಾದರೂ ನಿಯತ್ತಿನಿಂದ ಕಾರ್ಯನಿರ್ವಹಿಸಿ ಎಂದು ನಮ್ಮೆಲ್ಲರ ಆಸೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ಸುದ್ದಿ ಸುರುಳಿ ನ್ಯೂಸ್, ಬಾಗಲಕೋಟೆ. Audio Jungle.